ಇವತ್ತು ಅಶೋಕ್ ತುಂಬಾ ನೆನ್ಪಾಗ್ತಿದ್ದಾರೆ. ಫೋನ್ ಮಾಡಿ ಬಿಡ್ತೀನಿ. ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಎಲ್ಲಿಗೆ ಹೋಗ್ತಿದ್ಯಾ? ಕೆಲಸ ಶುರು ಮಾಡ್ತೀನಣ್ಣ. ಅಲ್ಲಪ್ಪ, ನಿನ್ ಕರ್ತವ್ಯ ನಿಷ್ಠೆಗೆ ಒಂದ್ ಇತಿಮಿತಿ ಇಲ್ವಾ? ಕಾಲಕ್ಕೆ ಗಾಯ ಆಗಿದೆ, ಕೆಲಸ ಮಾಡ್ತೀನಿ ಅಂತೀಯಲ್ಲ. ಜಾಸ್ತಿ ಏನಾಗಿಲ್ಲ ಬಿಡಿಯಣ್ಣ. ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನೋಡಪ್ಪ, ಇವತ್ತು ರೆಸ್ಟ್ ತಗೋ. ಇವತ್ತಿನ ಕೂಲಿನೂ ಕೊಡ್ತೀನಿ, ಕಟ್ ಮಾಡಲ್ಲ. ನಾಳೆ ನೋವು ಕಮ್ಮಿ ಆದ್ರೆ ಕೆಲ್ಸಕ್ಕೆ ಬಾ, ಇಲ್ಲ ಅಂದ್ರೆ ರೆಸ್ಟ್ ತಗೋ. ಏನು ಯೋಚನೆ ಮಾಡಬೇಡಪ್ಪ, ನಿನ್ ಕೂಲಿಗೇನು ತೊಂದರೆ ಆಗಲ್ಲ. ನಾನು ಹೇಗೋ ಬ್ಯಾಲೆನ್ಸ್ ಮಾಡ್ತೀನಿ. ಎಲ್ಲ ನನ್ನ ಕೈಲಿರುತ್ತೆ. ಇಬ್ರು ಮಾಡೋ ಕೆಲಸನ ಪಾಪ ಒಬ್ಬನೇ ಮಾಡ್ತಾ ಇದೀಯಾ. ಹಾಗಾಗಿ ನಿನ್ ಕೂಲಿ ವಿಷಯದಲ್ಲಿ ನಾನು ಲೆಕ್ಕ ಹಾಕಲ್ಲ. ನಿನ್ಗೇನ್ ಸಿಗ್ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೀನು ನಿರಾಳವಾಗಿ ರೆಸ್ಟ್ ತಗೊಂಡು ಆಮೇಲೆ ಮನೆಗೆ ಹೋಗು. ಏಯ್, ನೀವೆಲ್ಲರೂ ಹೋಗಿ ನಿಮ್ ಕೆಲಸ ಶುರು ಹಚ್ಕೊಳ್ರ. ಹೋಗಿ. ಸರಿ ಅಣ್ಣ. ನೀ ಆರಾಮಾಗಿ ರೆಸ್ಟ್ ತಗೊಂಡು ಹುಷಾರಾಗಿ ಮನೆಗೆ ಹೋಗಪ್ಪ. ಸರಿ ಅಣ್ಣ. ಸರಿನಾ? ಶಿವಗಾಮಿ, ನೀವ್ ಹೇಳಿದ ಕೆಲ್ಸ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದಾಳಾ? ವೈರಿಯವರ, ನಾನು ಆಕಿನ ಒಂದ್ ನಿಮಿಷ ಖಾಲಿ ನಿಂದ್ರಾಕ್ ಬಿಡುದಿಲ್ಲ. ಕೆಲ್ಸದ ಮೇಲೆ ಕೆಲಸ ಕೊಡ್ತಾನ ಇರ್ತೀನಿ. ಆಕಿ ಮಾಡ್ತಾನ ಇರ್ತಾಳ. ಶಿವಗಾಮಿ, ಹೇಳಿ ಅಮ್ಮವ್ರೆ. ಅಡ್ಗೆ ಮಾಡಕ್ ಬರತ್ತಾ? ಹಾ, ಬರುತ್ತೆ. ಅದು ತಿನ್ನೋರ್ ಗತಿ ಇರ್ತೈತೆ, ಅಥವಾ ನೀ ಅಡಿಗೆ ಮಾಡಿ ಕೊಟ್ಟ ಮೇಲೆ ನಾವೆಲ್ಲರೂ ಕೂಡಿ ಅದಕ್ಕೆ ಹೆಸರಿಡುವಂಗಿರ್ತೈತೆ. ರೀ, ಸುಮ್ಮನೆ ಇರಿ ನೀವು. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತೀಯಾ? ರೈಸು, ಸಾಂಬಾರು, ಯಾವ್ದಾದ್ರು ಒಂದ್ ರೀತಿ ಪಲ್ಯ ಮಾಡ್ತೀನಿ. ಏಯ್, ಅನ್ನ ಸಾಂಬಾರ್ ಎಲ್ಲ ನಾ ತಿನ್ನಂಗಿಲ್ಲ. ನಾ ಏನಿದ್ರು ಪಟ ಬಡ್ದಿರೋ ಜೋಳದ ರೊಟ್ಟಿ, ಎಣಿಗೆ ಪಲ್ಯ ಅಷ್ಟ ತಿನ್ನವ. ಬೇಡ, ಅದನ್ನ ಬೇಕಾದ್ರ ನಾಳೆ ಮಾಡಿದ್ರಾತು. ಇವತ್ತ ನಿನಗೇನು ಅನಿಸ್ತೈತೋ ಅದನ್ನ ಮಾಡು. ನನಗೆ ಡಯಟ್ ಊಟ ಆಗಬೇಕು. ರೈಸ್ ಸ್ವಲ್ಪ ಕಮ್ಮಿ ಇರಬೇಕು, ತರಕಾರಿ ಜಾಸ್ತಿ ಇರಬೇಕು, 4 ಥರ ಪಲ್ಯ ಮಾಡಬೇಕು, ಸೌತೆಕಾಯಿ ಕ್ಯಾರೆಟ್ ಹಾಕಿರೋ ಸಲಾಡ್ ಬೇಕು ನನಗೆ. ಖಾರ ಕಮ್ಮಿ ಇರಬಾರ್ದು, ಹಾಗಂತ ಜಾಸ್ತಿನೂ ಆಗಬಾರ್ದು. ಉಪ್ಪು ಕಮ್ಮಿನೂ ಇರಬಾರ್ದು, ಜಾಸ್ತಿನೂ ಆಗಬಾರ್ದು. ಮಸಾಲ ಕಮ್ಮಿನೂ ಇರಬಾರ್ದು, ಜಾಸ್ತಿನೂ ಆಗಬಾರ್ದು. ಸಾಂಬಾರು ತೆಳುವೂ ಇರಬೇಕು. ಅರ್ಥ ಆಯ್ತಾ ಹೇಳಿದ್ದು? ಹಲೋ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೋಗಿ ಅಡಿಗೆ ಶುರು ಮಾಡು. ಇನ್ 1 ಅವರಲ್ಲಿ ಅವ್ರು ಹೇಳಿದ ಅಡಿಗೆ ಎಲ್ಲ ಆಗ್ಬೇಕು.
ಫಲ್ಗುಣಿ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ, ಸ್ವಲ್ಪ ಬಾ. ಏನು ಮಾಡಕತ್ತಿ? ಕಣ್ ಕಾಣ್ಸಲ್ವಾ ನಿಮ್ಗೆ? ಗೊತ್ತಾತು, ತರಕಾರಿ ಕಟ್ ಮಾಡಕತ್ತಿ. ಅದು ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಿತ್ತಾ? ಏನ್ ಬೇಕಾಗಿತ್ತು ನಿಮ್ಗೆ? ಏನಿಲ್ಲ, ನಿನಗೆ ಏನಾದರೂ ಸಹಾಯ ಬೇಕಾ ಅಂತ ಕೇಳಕ್ಕೆ ಬಂದೆ. ಅಂದ್ರ ತರಕಾರಿನ ಕಟ್ ಮಾಡಿ ಕೊಡೋದು, ಸೊಪ್ಪನ್ನ ಬಿಚ್ಚಿ ಕೊಡೋದು, ಈರುಳ್ಳಿ ಸಿಪ್ಪೆನ ತೆಗೆದು ಕೊಡೋದು, ಟೊಮೆಟೊ ಹಣ್ಣನ್ನು ಹೆಚ್ಚಿ ಕೊಡೋದು, ಆ ಥರ ಏನಾದರೂ ಹೆಲ್ಪು ಬೇಕಾ ಅಂತ.